ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತೆಲ್ಲ ತೋರಿಸ್ತಿರೋದು ಸಿಂಪಲ್ಲಾಗಿ ಯಾವ ಥರ ಕುಚ್ಚು ಕಟ್ಕೋಬೇಕು, ಬೇಸಿಕ್ ಐಟಮ್ಸ್ ಏನೇನು ಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ಸಿಸರ್ ಕಂಪಲ್ಸರಿ ಇರಬೇಕು. ಯಾಕಂದರೆ ಕುಚ್ಚು ಕಟ್ ಮಾಡೋದಕ್ಕೆ, ದಾರ ಕಟ್ ಮಾಡೋದಕ್ಕೆ ಸಿಸರ್ ಕಂಪಲ್ಸರಿ ಇರಬೇಕು. ಆಮೇಲೆ ಇವು ಕುಚ್ಚು ಕಟ್ಟೋ ದಾರ ಕೊಡಿ ಅಂದರೆ ಸ್ಟೋರುಗಳಲ್ಲಿ ಕೊಡ್ತಾರೆ. ನನಗೆ ಒಂದು ಕಸ್ಟಮರ್ ಕೊಟ್ಟಿದ್ರು ಗ್ರೀನ್ ಕಲರು ಮತ್ತು ಪಿಂಕ್ ಕಲರು. ಅದಕ್ಕೆ ಗ್ರೀನು ಪಿಂಕ್ ತೊಗೊಂಡು ನಾನು ಕಂಪಲ್ಸರಿ ಯಾವುದೇ ಸೀರೆಗಾಗಲಿ ಗೋಲ್ಡ್ ಮಿಕ್ಸ್ ಮಾಡ್ತೀನಿ. ಯಾಕಂದರೆ ಚೆನ್ನಾಗಿ ಕಾಣಿಸುತ್ತೆ, ಹೈಲೈಟಾಗಿ ಕಾಣಿಸುತ್ತೆ, ಕುಚ್ಚು ನೀಟಾಗಿ ಚೆನ್ನಾಗಿರುತ್ತೆ, ಅಟ್ರಾಕ್ಷನ್ ಆಗಿ ಅಂತೇಳ್ಬಿಟ್ಟು ನೀವು ಅಷ್ಟೇ ಯಾವುದೇ ಒಂದು ಸೀರೆಗಾಗಲಿ ಗೋಲ್ಡ್ ಥ್ರೆಡ್ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಮತ್ತು ಇದು ಬಂದುಬಿಟ್ಟು ಕ್ರೋಶದಲ್ಲಿ ನಂಬರ್ಸ್ ಇರುತ್ತೆ. ನೀವು 9 ನಂಬರ್ಸೇ ತೊಗೊಳ್ಳಿ, ಚೆನ್ನಾಗಿರುತ್ತೆ. ಬಿಗಿನರ್ಸ್ ಆಗಲಿ ಯಾರಾದರೂ ಆಗಲಿ 9 ತೊಗೊಳ್ಳಿ. ಕ್ರೋಶದಲ್ಲಿ ಚೆನ್ನಾಗಿರುತ್ತೆ. ತುಂಬ 11, 12 ತೊಗೋಬೇಡ್ರಿ, ಸಣ್ಣ ಬರುತ್ತೆ, ಅದರಲ್ಲಿ ನೀವು ಎಳೆಯೋಕ್ಕಾಗಲ್ಲ. ಮತ್ತು ಇದು ಸೂದಿ ಬಂದುಬಿಟ್ಟು ಅದರೊಳಗೆ ಕುಚ್ಚು ದಾರ ಏರ್ಸ್ಕೊಂಬಿಟ್ಟು ಹೆಂಗೆ ಕುಚ್ಚು ಕಟ್ಟಬೇಕು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಪೋಸ್ಟ್ ಮಾಡ್ತೀನಿ ನಿಮಗೆ ಯಾವ ಥರ ಎಲ್ಲ ಕುಚ್ಚು ಕಟ್ಟಬೇಕು ಅಂದರೆ ಮೈನ್ ಬೇಸಿಕ್ ಇಷ್ಟು ಇರಬೇಕು, ಬೇಸಿಕ್ ತೊಗೊಳ್ಳಿ ಅಂತ ನಾನು ನಿಮ್ಗೆ ಬೇಸಿಕ್ ಐಟಮ್ಸ್ ತೋರಿಸ್ತಾ ಇದ್ದೀನಿ. ಇದು ಸೂದಿ ಬಂದುಬಿಟ್ಟು ಕಂಪಲ್ಸರಿ ಸೂದಿ ಇರಬೇಕು, ನೀವು ತೊಗೊಳ್ಳೇಬೇಕು. ಮತ್ತು ಇದು ಬಂದುಬಿಟ್ಟು ಕುಚ್ಚು ಕಟ್ಟುವಾಗ ಥ್ರೆಡ್ಡು, ಇದು ಕುಚ್ಚಿಗೆ ನಾವು ಕೊಡ್ತೀವಿ. ಇದರಲ್ಲಿ ಸಿಲ್ವರು ಬರುತ್ತೆ. ಸಿಲ್ವರ್ ಇಷ್ಟ ಒಬ್ಬರು ತೊಗೊತಾರೆ, ಜಾಸ್ತಿ ಜನ ಗೋಲ್ಡೇ ಪ್ರಿಫರ್ ಮಾಡ್ತಾರೆ, ಚೆನ್ನಾಗಿ ಕಾಣಿಸುತ್ತೆ, ಹೈಲೈಟಾಗಿರುತ್ತೆ ಅಂತ ಚೆನ್ನಾಗಿರುತ್ತೆ. ನೀವು ಯಾವರೇ ಫ್ರೆಂಡ್ಸ್, ಇದು ಮೋಸ್ಟ್ಲಿ ಒಂದು 40 ರುಪೀಸ್ ಹಂಗಿರ್ಬೋದು ಅನ್ಕೊತೀನಿ. ನಾನು ತೊಗೊಂಡು ತುಂಬ ದಿನ ಆಯಿತು. ಆ ಥರದ್ದು ಗೋಲ್ಡ್ ಕಲರ್ ಥ್ರೆಡ್ ಕೊಡಿ ಅನ್ನೇ ಕೊಡ್ತಾರೆ. ಇವು ಬಂದುಬಿಟ್ಟು ಬೀಡ್ಸು, ಡಿಫ್ರೆಂಟ್ ಬೀಡ್ಸ್ ಇರುತ್ತೆ ಫ್ರೆಂಡ್ಸ್. ಯಾವ ಥರ ಬೀಡ್ಸ್ ಬೇಕಾಗಿರೋ ನಮ್ಗೆ ತಗೋಬೋದು. ನಾವು ನೋಡ್ಕೋಬೇಕು ಯಾವ ಸೀರೆಗೆ ಯಾವ ಬೀಡ್ಸ್ ಆದರೆ ಚೆನ್ನಾಗಿರುತ್ತೆ, ರೌಂಡ್ ಹಾಕಿದ್ರೆ ಚೆನ್ನಾಗಿರುತ್ತೆ, ಫ್ಲವರ್ ಉದ್ದುದ್ದು ಪ್ರತಿಯೊಂದು ಇರುತ್ತೆ. ಒಬ್ಬೊಬ್ರು ಏನು ಹೇಳ್ತಾರೆ ಅಂದರೆ ಇದು ಕಲರ್ ಹೋಗುತ್ತೆ ಅಂದರೆ ಕಲರ್ ಹೋಗಲ್ಲ. ಮಾಮೂಲಿ ಸೀರೆಗೆಲ್ಲ ಈ ಥರದ್ದು ಕಟ್ಕೋಬೋದು. ಒಂದೊಂದು ಸೀರೆಗಳು ಬ್ರೈಡ್ ಸ್ಯಾರೀಸ್ ಇರುತ್ತೆ. ಬ್ರೈಡ್ ಸ್ಯಾರೀಸ್ಗೆ ನೀವು ಈ ಥರ ಕ್ರಿಶ್ಚಿಯಲ್ ಮಣಿ ಅಂತ ಬರುತ್ತೆ, ನೀವು ಈ ಥರದ್ದು ತೊಗೋಬೇಕು. ನನಗೆ ಇವತ್ತೊಂದು ಸ್ವಲ್ಪ ಚೆನ್ನಾಗಿರೋ ಸೀರೆ ಬಂದಿತ್ತು, ಅದು ರೇಷ್ಮೆ ಸೀರೆ ಅಂತೇಳ್ಬಿಟ್ಟು ನಾನು ಅದಕ್ಕೆ ಅವ್ರಿಗೆ ಕ್ರಿಶ್ಚಿಯಲ್ ಮಣಿನೇ ಹಾಕಿದ್ದೀನಿ, ಅದರಲ್ಲಿ ಗೋಲ್ಡೇ ಹಾಕಿದ್ದೀನಿ. ಮಿನಿಮಮ್ ನಾನು ಅವಾಗ ತೊಗೊಂಡಿದ್ದಾಗ ಒಂದು 50 ರುಪೀಸ್ ಇತ್ತು. ನಾನು ತೊಗೊಂಡು 7 ಮಂತ್ಸ್ 8 ಮಂತ್ಸ್ ಆಗಿದೆ. ಇವಾಗ ಎಷ್ಟಾಗಿದೆ ನನಗೂ ಐಡಿಯಾ ಇಲ್ಲ ಫ್ರೆಂಡ್ಸ್. ಇದನ್ನು ತೊಗೊಳ್ಳಿದ್ದು ಬ್ರೈಡ್ ಸ್ಯಾರಿಗೆ ಮಾತ್ರ ಇದನ್ನು ಹಾಕೋದಕ್ಕೆ ಪ್ರಿಫರ್ ಮಾಡಿ. ಇದು ಕಲರ್ ಹೋಗಲ್ಲ, ಎಷ್ಟು ವರ್ಷ ಆದರೂ ಅದೇ ಶೈನಿಂಗ್ ಅದೇ ಥರನೇ ಇರುತ್ತೆ. ಅದು ಕಲರ್ ಹೋಗಲ್ಲ, ಎಲ್ಲೋ ಅದು ಇದಿದೆ ನೋಡಿ ಚಿಕ್ಕ ಕಲರ್ ಬೀಡ್ಸು. ಆದರೂ ಒಬ್ಬೊಬ್ರು ಕಸ್ಟಮರ್ ಕಲರ್ ಹೋಗುತ್ತೇನೋ ಅಂತ ಹೇಳ್ತಾರೆ. ಅವ್ರಿಗೆ ಹೇಳಿ ನೀವು ಇದು ಬೇಕಂದರೆ ಸ್ವಲ್ಪ ಜಾಸ್ತಿ ಅಮೌಂಟ್ ಆಗುತ್ತೆ, ಆದರೆ ಕಮ್ಮಿ ಅಮೌಂಟ್ ಆಗುತ್ತೆ ಇಲ್ಲಿ ನಮ್ಗೆ ಜಾಸ್ತಿ ಅಮೌಂಟ್ದು ಯಾಕೆ ನೀವು ಜಾಸ್ತಿ ಅಮೌಂಟ್ದೇ ಯಾಕೆ. ಇದು ಬಂದುಬಿಟ್ಟು ಸ್ಮಾಲ್ ಬೀಡ್ಸು, ಇದರಲ್ಲೂ ಸಿಲ್ವರ್ ಬರುತ್ತೆ, ಇದರಲ್ಲೂ ಗೋಲ್ಡ್ ಬರುತ್ತೆ. ಇದು ಡಿಸೈನ್ ಹಾಕಿ ಕ್ರೋಶದಲ್ಲಿ ಹಾಕಿದಾಗ ಮಧ್ಯದಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಹೈಲೈಟಾಗಿರುತ್ತೆ, ಅಟ್ರಾಕ್ಷನ್ ಆಗಿರುತ್ತೆ, ಕುಚ್ಚು ಚೆನ್ನಾಗಿರುತ್ತೆ. ನಿಮ್ಗೆ ಯಾವ ಥರ ಏನಾರ ಡೌಟ್ ಬಂದರೆ ನಾನು ಕಮೆಂಟಲ್ಲಿ ಡೌಟ್ ಹಾಕಿ, ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನಾನು ಯಾವ ಥರ ಕುಚ್ಚು ಬೇಕಾದರೂ ಕಟ್ತೀನಿ. ನಾನು ಪೋಸ್ಟ್ ಮಾಡ್ತೀನಿ ಯಾವ ಥರ ಕಟ್ಟಬೇಕು, ಯಾವ ಥರ ಕೋಶ ಯಾವ ಥರ ಹೇಳ್ಕೋಬೇಕು, ಪ್ರತಿಯೊಂದು ನಿಮ್ಮ ಡೀಟೇಲಾಗಿ ನಾನು ನಿಮಗೆ ತೋರಿಸ್ತೀನಿ ವೀಡಿಯೋದಲ್ಲಿ. ಪ್ರತಿಯೊಂದು ಯಾವ ಥರ ಕುಚ್ಚು ಕಟ್ಟಬೇಕಿಂದ ಕ್ರೋಶ ಯಾವ ಥರ ಹೇಳ್ಕೋಬೇಕಂತೆಲ್ಲ